ನಾವು ಪಾಸ್ಕಾ ಕಾಲದ 2ನೆಯ ವಾರದಲ್ಲಿದ್ದೇವೆ. ಶುಕ್ರವಾರ. ಈ ದಿನದ ದಿವ್ಯ ಬಲಿಪೂಜೆ ಇದೀಗ ನೇರ ಪ್ರಸಾರಗೊಳ್ಳಲಿದೆ. ಇಂದಿನ ಬಲಿಪೂಜೆಯನ್ನು ಅರ್ಪಿಸುವವರು 1ನೇ ಸ್ವಾಮಿ ಚೌರಪ್ಪರವರು. ಪ್ರಸ್ತುತ ಗುರುಗಳು ಸಂತ ಫ್ರಾನ್ಸಿಸ್ ಝೇವಿಯರ ಪ್ರಧಾನಾಲಯದಲ್ಲಿ ಸಹಾಯಕ ವಿಚಾರಣೆ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗುರುಗಳನ್ನು ನಾವು ಆದರದಿಂದ ಸ್ವಾಗತಿಸಿ ಈ ದಿವ್ಯ ಬಲಿಪೂಜೆಯಲ್ಲಿ ಸಕ್ರಿಯವಾಗಿ ಭಯಭಕ್ತಿಯಿಂದ ಭಾಗವಹಿಸಿ ಕರುಣಾಳು ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಪ್ರಾರ್ಥಿಸೋಣ. ಯೇಸುವಿನ ಪವಿತ್ರ ಹೃದಯಕ್ಕೆ ನೋವೇನ ಪ್ರಾರ್ಥನೆ. ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ನುಡಿದ ಯೇಸುವೆ, ನಿಮ್ಮ ನುಡಿಗಳಲ್ಲಿ ನಂಬಿಕೆ ಇರಿಸಿ ಜೀವಂತ ವಿಶ್ವಾಸದಿಂದ ನಿಮ್ಮ ದಿವ್ಯ ಪಾದದಲ್ಲಿ ಸಾಷ್ಟಾಂಗವಾಗಿ ಬಿದ್ದು ದೀನರಾಗಿ ಪ್ರಾರ್ಥಿಸುವ ನಮ್ಮ ಕೋರಿಕೆಗಳನ್ನು ಕರುಣೆಯಿಂದ ಆಲಿಸಿರಿ. ನಮ್ಮ ಪ್ರೀತಿಯ ಯೇಸುವಿನ ಪವಿತ್ರ ಹೃದಯವೇ, ನೀವೇ ನಮ್ಮ ಅರಸರೆಂದು ನಿಮ್ಮ ಪಾದಕ್ಕೆ ಓಡಿ ಬಂದಿದ್ದೇವೆ. ಸಂದಿಗ್ಧ ಸಂದರ್ಭಗಳಲ್ಲಿ ನೀವೇ ನಮ್ಮ ಆಸರೆ, ದುಃಖ ದೂಡುಗಳಲ್ಲಿ ನೀವೇ ನಮ್ಮ ಸಾಂತ್ವನ, ಶೋಧನೆ ಸಮಯಗಳಲ್ಲಿ ನೀವೇ ನಮ್ಮ ದೃಢತೆ. ನಾವು ಮುಂದಿಟ್ಟಿರುವ ಈ ಕೋರಿಕೆಗಳನ್ನು ನೆರವೇರಿಸುವಿರಿ ಎಂದು ನಂಬಿದ್ದೇವೆ. ಆದರೂ ನಿಮ್ಮ ಚಿತ್ತದಂತೆಯೇ ಆಗಲಿ. ಈ ಕೋರಿಕೆಗಳು ನೆರವೇರದೆ ಹೋದರೂ ನಾವು ಎದೆಗುಂದದೆ ನಿಮ್ಮನ್ನು ಸ್ತುತಿಸಿ ವಂದಿಸಿ ಹಾಡಿ ಹೊಗಳುತ್ತೇವೆ. ಎಂದಿಗೂ ನಿರಾಶರಾಗದೆ ಎಂದೆಂದೂ ನಿಮ್ಮ ಚಿತ್ತಕ್ಕೆ ಮಣಿದು ವಿಧೇಯತೆಯಿಂದ ನಡೆಯಲು ನಿಮ್ಮ ವರಪ್ರಸಾದವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಆಮೇನ್. ಹೃದಯವೇ ಪ್ರೀತಿಯಾಲಯ, ನಿನ್ನ ನಾಮವೇ ಮಂಗಳ. ನೀನು ನಿಂತಿಹ ದಿವ್ಯಾಲಯ, ಒಲವ ಮಲ್ಲಿಗೆ ಅಂಗಳ. ನಿನ್ನ ಕರುಣೆಯೇ ದಿವ್ಯ ಸಾಗರ, ನಮ್ಮ ಬಾಳಿಗೆ ಸ್ಫೂರ್ತಿಯೂ. ನಿನ್ನ ಸನ್ನಿಧಿ ಎನಿತು ಸುಂದರ, ದೂರವಾಯಿತು ಪಾಪವು, ದೂರವಾಯಿತು ಪಾಪವು, ದೂರವಾಯಿತು ಪಾಪವು. ನಿನ್ನ ಹೃದಯವೇ ಪ್ರೀತಿಯಾಲಯ, ನಿನ್ನ ನಾಮವೇ ಮಂಗಳ. ನೀನು ನಿಂತೆಹ ದಿವ್ಯಾಲಯ, ಒಲವ ಮಲ್ಲಿಗೆ ಅಂಗಳ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಇಡೀ ದೇಶವೇ ಲಾಕ್ಡೌನ್ ಆಗಿ 1 ತಿಂಗಳ ಮೇಲೆ ಆಗಿದೆ. ಇನ್ನು ಜನರಲ್ಲಿ ಭಯ ಭೀತಿ ಹೆಚ್ಚಾಗುತ್ತಲೇ ಇದೆ ಮತ್ತು ಈ ಒಂದು ಕೊರೋನಾ ವೈರಸ್ಸಿನ
ಅನೇಕ ಮಂದಿ ಸಾವಿಗೆ ತುತ್ತಾಗುತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಜನರಲ್ಲಿ ಮೂಡುವ ಪ್ರಶ್ನೆ ಏನೆಂದರೆ, ಈ ಒಂದು ಕೊರೋನಾ ವೈರಸ್ಗೆ ಕೊನೆಯೇ ಇಲ್ಲವೇ ಅಥವಾ ಅಂತ್ಯವೇ ಇಲ್ಲವೇ ಎಂಬ ಪ್ರಶ್ನೆ ಅವರಲ್ಲಿ ಮೂಡುತ್ತಿದೆ. ಈ ಒಂದು ಸಂದರ್ಭದಲ್ಲಿ ಇಂದಿನ ದೈವ ಆರಾಧನೆ ಬಹಳ ಸುಂದರವಾಗಿ ನಮಗೆ ಬರಮಾಡುತ್ತಿದೆ. ಯೇಸು ಸ್ವಾಮಿಗೆ ಆ 5,000 ಜನರಿಗೆ ಭೋಜನ ನೀಡುವುದು ಒಂದು ಕಷ್ಟದ ಕೆಲಸವಲ್ಲ. ಆದರೂ ಸಹ ಫಿಲಿಪ್ಪನನ್ನು ಕೇಳುತ್ತಾರೆ, ಈ ಜನರಿಗೆ ರೊಟ್ಟಿಯನ್ನು ಎಲ್ಲಿಂದ ತರುವುದು ಎಂದು ಕೇಳುತ್ತಾರೆ. ಬಹುಶಃ ಇಂದು ಸಹ ನಮ್ಮನ್ನು ಪರೀಕ್ಷಿಸುವ ವೇಳೆಯಾಗಿದೆ. ಆದ್ದರಿಂದ ನಾವು ಖಂಡಿತವಾಗಲೂ ಪ್ರಾರ್ಥನೆಯಿಂದ, ನಂಬಿಕೆ ಮತ್ತು ಭರವಸೆಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಲೂ ಈ ಒಂದು ರೋಗ ರುಜಿನಗಳಿಗೆ, ಈ ಒಂದು ಸಮಸ್ಯೆಗೆ ಪರಿಹಾರ ಖಂಡಿತ ಇರುತ್ತದೆ. ಆದ್ದರಿಂದ ದೇವರಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. ಆ ಒಂದು ನಂಬಿಕೆಯಿಂದ ನಾವೆಲ್ಲರೂ ಈ ದಿವ್ಯ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮನ್ನು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರ ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಿರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪ್ರಾಮಾಣಿಕ ಭಕ್ತರ ನಿರೀಕ್ಷೆಯು ಬೆಳಕು ಆಗಿರುವ ದೇವರೇ, ನಿಮಗೆ ಯೋಗ್ಯ ಪ್ರಾರ್ಥನೆ ಸಲ್ಲಿಸಲು ಕರ್ತವ್ಯಬದ್ಧ ನಿಮ್ಮ ಸ್ತುತಿಯ ಪ್ರಕಟಣೆಯ ಮೂಲಕ ನಿಮ್ಮನ್ನು ಸದಾ ಮಹಿಮೆಪಡಿಸಲು ನಮ್ಮ ಹೃದಯಗಳನ್ನು ಅನುಗೊಳಿಸಬೇಕೆಂದು ನಾವು ನಿಮ್ಮ ವಿನಯದಿಂದ ವಿನಯಿಸುತ್ತೇವೆ. ನಿಮ್ಮೊಂದಿಗೂ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಯೇಸುವಿನ ನಾಮಕ್ಕೋಸ್ಕರ ಅವಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದವೆಂದು ಪ್ರೇಷಿತರು ಸಂತೋಷಭರಿತರಾಗಿ ನ್ಯಾಯಸಭೆಯಿಂದ ಹೊರಬಂದರು. ಆಗ ಆ ಸಭಾ ಸದಸ್ಯರಲ್ಲಿ ಒಬ್ಬನಾದ ಗಮಲಿಯೇಲ್ ಎಂಬ ಫರಿಸಾಯನು ಅಲ್ಲಿದ್ದನು. ಅವನೊಬ್ಬ ಗೌರವಾನ್ವಿತ ಮತ್ತು ಧರ್ಮ ಪಂಡಿತ. ಅವನು ಎದ್ದು ನಿಂತು ಪ್ರೇಷಿತರನ್ನು ಸ್ವಲ್ಪ ಹೊತ್ತು ಸಭೆಯಿಂದ ಹೊರಗೆ ಕಳುಹಿಸುವಂತೆ ಹೇಳಿ ಸಭೆಯನ್ನು ಉದ್ದೇಶಿಸಿ, ಇಸ್ರಾಯೇಲ್ ಸಭಾ ಸದಸ್ಯರೇ, ಇವರ ವಿರುದ್ಧ ನೀವು ಕೈಗೊಳ್ಳಬೇಕೆಂದಿರುವ ಕ್ರಮದ ಬಗ್ಗೆ ಎಚ್ಚರಿಕೆಯಿಂದಿರಿ. ಸ್ವಲ್ಪ ಕಾಲಕ್ಕೆ ಹಿಂದೆ ಥೈದ ಎಂಬುವನಿದ್ದ. ತಾನೊಬ್ಬ ಮಹಾಪುರುಷನು ಎಂದು ಹೇಳಿಕೊಳ್ಳುತ್ತಿದ್ದ. ಸುಮಾರು 400 ಮಂದಿ ಅವನ ಅನುಯಾಯಿಗಳಾದರು. ಅವನ ಕೊಲೆಯಾದದ್ದೇ. ಅವನನ್ನು ಹಿಂಬಾಲಿಸಿದವರೆಲ್ಲರೂ ಚದುರಿ ಹೋದರು. ಅವನ ಪಕ್ಷ ನಿರ್ನಾಮವಾಯಿತು. ಅನಂತರ ಜನಗಣತಿಯ ಕಾಲದಲ್ಲಿ ಗಲಿಲಿಯದ ಯೂದ ಎಂಬುವನು ಪ್ರಸಿದ್ಧಿಗೆ ಬಂದ. ತನ್ನೆಡೆಗೆ ಹಲವರನ್ನು ಆಕರ್ಷಿಸಿಕೊಂಡ. ಅವನು ಆತನಾದ. ಹಿಂಬಾಲಕರೆಲ್ಲರೂ ಚದುರಿ ಹೋದರು. ಆದ್ದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ಈ ವ್ಯಕ್ತಿಗಳ ಗೊಡವೆಗೆ ಹೋಗಬೇಡಿ.
ಇವರನ್ನು ಸುಮ್ಮನೆ ಬಿಟ್ಟು ಬಿಡಿ. ಇವರ ಯೋಚನೆ ಅಥವಾ ಕಾರ್ಯ ಮಾನವ ಕಲ್ಪಿತವಾಗಿದ್ದರೆ ಅದರಷ್ಟಕ್ಕೆ ಅದೇ ನಾಶವಾಗುವುದು. ಇದು ದೈವ ಸಂಕಲ್ಪವಾಗಿದ್ದರೆ ಅವರನ್ನು ನಾಶ ಮಾಡಲು ನಿಮ್ಮಿಂದಾಗದು. ನೀವು ದೇವರಿಗೆ ವಿರುದ್ಧ ಹೋರಾಡಿದಂತೆ ಆದೀತು ಎಂದು ಹೇಳಿದನು. ಸಭಾ ಸದಸ್ಯರು ಗಮಲಿಯೇಲನ ಸಲಹೆಯನ್ನು ಅಂಗೀಕರಿಸಿದರು. ಪ್ರೇಷಿತರನ್ನು ಒಳಗೆ ಕರೆದು ಚಾವುಟಿಯಿಂದ ಹೊಡೆದು, ಇನ್ನು ಮೇಲೆ ಯೇಸುವಿನ ಹೆಸರಿನಲ್ಲಿ ಬೋಧಿಸಬಾರದೆಂದು ಕಟ್ಟಪ್ಪಣೆ ಮಾಡಿ ಅವರನ್ನು ಬಿಟ್ಟು ಬಿಟ್ಟರು. ಯೇಸುವಿನ ನಾಮಕ್ಕೋಸ್ಕರ ಅಪಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದವೆಂದು ಪ್ರೇಷಿತರು ಸಂತೋಷಭರಿತರಾಗಿ ನ್ಯಾಯಸಭೆಯಿಂದ ಹೊರಬಂದರು. ಯೇಸುವೇ ಲೋಕೋದ್ಧಾರಕನೆಂದು ಪ್ರತಿದಿನ ದೇವಾಲಯದಲ್ಲೂ ಮನೆಗಳಲ್ಲೂ ಉಪದೇಶಿಸುವುದರಲ್ಲಿ ಹಾಗೂ ಸಾರುವುದರಲ್ಲಿ ನಿರತರಾದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ, ನಾನಾರಿಗೂ ಅಳುಕೆನು. ನನ್ನ ಬಾಳಿಗಾದಾರ ಪ್ರಭುವೇ, ನಾನಾರಿಗೂ ಅಂಜೆನು. ಶ್ಲೋಕ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ನಾನದನ್ನೇ ನಿರೀಕ್ಷಿಸಿದೆ ಆತನಿಂದ. ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ನಾ ತಲ್ಲೀನನಾಗಬೇಕು ಅಲ್ಲಾತನ ಪ್ರಸನ್ನತೆಯಲ್ಲಿ. ಶ್ಲೋಕ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ಪ್ರಭುವಿನೊಳಿತನು ನಾ ಕಾಣುವೆ ಜೀವ ಲೋಕದಳು, ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರಳು. ಪ್ರಭುವನ್ನು ಎದುರು ನೋಡುತ್ತಿರು ಮನವೇ, ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದರೆ. ಶ್ಲೋಕ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಗಲಿಲೆಯ ಸರೋವರವನ್ನು ದಾಟಿ ಆಚೆಯ ದಡಕ್ಕೆ ಹೋದರು. ಅದಕ್ಕೆ ತಿಬೇರಿಯ ಸರೋವರ ಎಂದು ಹೆಸರು. ಜನರ ದೊಡ್ಡ ಗುಂಪೊಂದು ಅವರ ಹಿಂದೆ ಹೋಯಿತು, ಏಕೆಂದರೆ ಯೇಸು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ರೋಗ ಪೀಡಿತರನ್ನು ಗುಣಪಡಿಸುತ್ತಾ ಇದ್ದದನ್ನು ಆ ಜನರು ನೋಡಿದರು. ಯೇಸು ಬೆಟ್ಟವನ್ನು ಹತ್ತಿ ತಮ್ಮ ಶಿಷ್ಯರ ಸಂಗಡ ಕುಳಿತುಕೊಂಡರು. ಯಹೂದ್ಯರ ಪಾಸ್ಕ ಹಬ್ಬವು ಹತ್ತಿರವಾಗಿತ್ತು. ಯೇಸು ಕಣ್ಣು ಹಾಯಿಸಿ ನೋಡಿದಾಗ ಆ ದೊಡ್ಡ ಗುಂಪು ತಮ್ಮ ಕಡೆಗೆ ಬರುವುದನ್ನು ಕಂಡರು. ಈ ಜನರ ಊಟಕ್ಕೆ ರೊಟ್ಟಿಯನ್ನು ನಾವು ಎಲ್ಲಿಂದ ಕೊಂಡುಕೊಳ್ಳುವುದು ಎಂದು ಯೇಸು ಫಿಲಿಪ್ಪನನ್ನು ಕೇಳಿದರು.
ಫಿಲಿಪ್ಪನನ್ನು ಪರೀಕ್ಷಿಸುವ ಸಲುವಾಗಿ ಅವರು ಹಾಗೆ ಕೇಳಿದರು, ಏಕೆಂದರೆ ತಾವು ಮಾಡಲಿರುವ ಅವರಿಗೆ ತಿಳಿದಿತ್ತು. ಅದಕ್ಕೆ ಫಿಲಿಪ್ಪನು 200 ದಿನಾರಿ ನಾಣ್ಯಗಳನ್ನು ಕೊಟ್ಟು, ರೊಟ್ಟಿಯನ್ನು ತಂದರೂ ಆಳಿಗೊಂದು ತುಂಡು ಬಾರದು ಎಂದನು. ಆಗ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಸಿಮೋನ ಪೇತ್ರನ ಸಹೋದರನಾದ ಆಂದ್ರೆಯನು, ಇಲ್ಲಿ ಒಬ್ಬ ಹುಡುಗನ ಬಳಿ ಜವೆ ಗೋಧಿಯ 5 ರೊಟ್ಟಿಗಳು 2 ಮೀನುಗಳು ಇವೆ, ಆದರೆ ಈ ಜನ ಸಮೂಹಕ್ಕೆ ಇವೆಲ್ಲಿ ಸಾಕಾಗುತ್ತವೆ ಎಂದರು. ಯೇಸು, ಜನರನ್ನು ಊಟಕ್ಕೆ ಕೂರಿಸಿರಿ ಎಂದರು. ಅಲ್ಲಿ ಅಲುಸಾಗಿದ ಹುಲ್ಲಿನ ಮೇಲೆ ಜನರು ಕುಳಿತುಕೊಂಡರು. ಗಂಡಸರ ಸಂಖ್ಯೆ 5,000ದಷ್ಟಿತ್ತು. ಯೇಸು ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಕುಳಿತಿದ್ದ ಜನರಿಗೆ ಅವುಗಳನ್ನು ಹಂಚಿದರು. ಹಾಗೆ ಮೀನುಗಳನ್ನು ಹಂಚಿಕೊಟ್ಟರು. ಎಲ್ಲರೂ ತಮಗೆ ಬೇಕಾದಷ್ಟು ತಿಂದರು. ಅವರೆಲ್ಲರೂ ತಿಂದು ತೃಪ್ತರಾದ ಮೇಲೆ ಯೇಸು ತಿಂದುಳಿದ ತುಂಡುಗಳನ್ನೆಲ್ಲ ಒಟ್ಟುಗೂಡಿಸಿ, ಒಂದು ತುಂಡಾದರೂ ಹಾಳಾಗಬಾರದು ಎಂದು ತಮ್ಮ ಶಿಷ್ಯರಿಗೆ ಹೇಳಿದರು. ತಿಂದುಳಿದ ಆ 5 ರೊಟ್ಟಿಗಳ ತುಂಡುಗಳನ್ನು ಒಟ್ಟುಗೂಡಿಸಲು ಅವು 12 ಬುಟ್ಟಿಗಳ ತುಂಬ ಆದವು. ಯೇಸು ಮಾಡಿದ ಈ ಸೂಚಕ ಕಾರ್ಯಗಳನ್ನು ಕಂಡ ಜನರು, ಲೋಕಕ್ಕೆ ಬರಬೇಕಾಗಿದ್ದ ಪ್ರವಾದಿಯು ನಿಜವಾಗಿಯೂ ಇವರೇ ಎಂದು ಹೇಳತೊಡಗಿದರು. ಅವರೆಲ್ಲರೂ ಬಂದು ತಮ್ಮನ್ನು ಹಿಡಿದು ಅರಸನಾಗಿ ಮಾಡುವ ಯೋಚನೆಯಲ್ಲಿದ್ದಾರೆ ಎಂಬುದನ್ನು ಅರಿತ ಯೇಸು ತಾವೊಬ್ಬರೇ ಬೆಟ್ಟದ ಕಡೆಗೆ ಹೊರಟು ಬಿಟ್ಟರು. ಪ್ರಭುವಿನ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರಿಂದ ಎಲ್ಲವೂ ಸಾಧ್ಯವಾಗುತ್ತದೆ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದ್ದೇವೆ, ಗಮಲಿಯನು ಒಬ್ಬ ಫರಿಸಾಯನು ಮತ್ತು ಧರ್ಮ ಪಂಡಿತನು. ಹೀಗಿರುವಾಗ ಅವನು ಬಹಳ ಸ್ಪಷ್ಟವಾಗಿ ಸತ್ಯದ ವಿಷಯವನ್ನು ಹೇಳುತ್ತಾನೆ. ದೇವರ ಶಕ್ತಿಯ ಮುಂದೆ ಯಾವ ಮನುಷ್ಯನ ಶಕ್ತಿ ನಿಲ್ಲುವುದಿಲ್ಲ ಮತ್ತು ದೇವರು ಮಾಡುವ ಅನೇಕ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿದು ಬಿಡುತ್ತದೆ. ಏಕೆಂದರೆ ದೇವರು ನಿಸ್ವಾರ್ಥದಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ಮಾನವ ಸ್ವಾರ್ಥದಿಂದ ಯಾವುದೇ ಪ್ರೀತಿಯಾಗಲಿ, ಸೇವೆಯಾಗಲಿ, ಯಾವುದೇ ಒಂದು ಕೆಲಸ ಕಾರ್ಯವಾಗಲಿ ಅದರಲ್ಲಿ ಸ್ವಾರ್ಥ ಇದ್ದೇ ಇರುತ್ತದೆ. ಆದರೆ ದೇವರ ಪ್ರೀತಿ ಕಾರ್ಯ ಮತ್ತು ಅವರ ಸೇವೆಯಲ್ಲಿ ಯಾವುದೇ ಒಂದು ಪ್ರೀತಿ, ಯಾವುದೇ ಒಂದು ಸ್ವಾರ್ಥ ಇರುವುದಿಲ್ಲ. ಆದ್ದರಿಂದ ಆ ವ್ಯಕ್ತಿ ಹೀಗೆಂದು ಹೇಳುತ್ತಾನೆ, ದೇವರು ಪ್ರಾರಂಭಿಸಿದ ಆ ಒಂದು ಕೆಲಸ ಕಾರ್ಯಗಳನ್ನು ಯಾರು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಆ ಸಭೆಯಲ್ಲಿ ನಿಂತು ಆ ಸತ್ಯವನ್ನ ತಿಳಿಯಪಡಿಸುತ್ತಾರೆ. ಈ ಸತ್ಯವನ್ನು ಅರಿತ ಆ ಸಭೆಯಲ್ಲಿ ಅವರನ್ನು ಆ ಪೇಷಿತರನ್ನು ಹೊಡೆದು ಗದರಿಸಿ ಅವರನ್ನು ಸೆರೆಮನೆಯಿಂದ ಬಿಟ್ಟು ಬಿಡುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ 5 ರೊಟ್ಟಿ ಮತ್ತು 2 ಮೀನುಗಳಿಂದ 5,000 ಜನರಿಗೆ ಊಟವನ್ನು ನೀಡುತ್ತಾರೆ. ಕೇವಲ 5,000 ಜನರಿಗಲ್ಲ, ಅಲ್ಲಿ ಕೇವಲ 5,000 ಗಂಡಸರಿದ್ದರು ಎಂದು ನಾವು ಶುಭ ಸಂದೇಶದಲ್ಲಿ ನಾವು ಆಲಿಸಿದ್ದೇವೆ. ಹಾಗಾದರೆ ಅನೇಕ ಮಕ್ಕಳು, ಅನೇಕ ಮಹಿಳೆಯರು ಆ ಒಂದು ಗುಂಪಿನಲ್ಲಿ ಇರಬಹುದು. ಬಹುಶಃ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸೇರಿರಬಹುದು. ಏಕೆಂದರೆ ಯಾವುದೇ ಒಂದು ಪೂಜೆ, ಯಾವುದೇ ಒಂದು ಆರಾಧನೆಯ ಕೂಟದಲ್ಲಿ ಹೆಚ್ಚಿನ ಸಂಖ್ಯೆ ಇರುವುದು ಮಹಿಳೆಯರ ಸಂಖ್ಯೆ. ಆದರೆ ಇಲ್ಲಿ ಒಂದು ವಿಶೇಷವಾಗಿ ಗಂಡಸರ ಸಂಖ್ಯೆ ಹೇಳಲಾಗುತ್ತದೆ. 5,000 ಸಂಖ್ಯೆ ಇತ್ತು ಎಂದು ಹೇಳಲಾಗುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ಒಂದು ಪವಾಡವನ್ನು ಮಾಡಲು ಅವರು ಜನರ ಮೆಚ್ಚುಗೆಗೆ ಈ ಒಂದು ಪವಾಡವನ್ನು ಮಾಡಲಿಲ್ಲ, ಅಥವಾ ಅಧಿಕಾರದ ಆಸೆಗಾಗಿ ಈ ಒಂದು ಪವಾಡವನ್ನು ಮಾಡಲಿಲ್ಲ. ಬದಲಾಗಿ ತನ್ನ ಪ್ರೀತಿಯನ್ನು, ತನ್ನ ಸೇವೆಯನ್ನು ಜನರಿಗೆ ತೋರ್ಪಡಿಸಲೆಂದು ಈ ಒಂದು ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ.
ಅದೇ ರೀತಿ ಈ ಇಂದಿನ ಶುಭ ಸಂದೇಶವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಸಾಧ್ಯ ಅಸಾಧ್ಯ ಎಂಬ 2 ಘಟನೆಗಳನ್ನು ನಾವು ಅವಲೋಕಿಸಬಹುದು. ಯೇಸು ಸ್ವಾಮಿ ಹೀಗೆಂದು ಹೇಳುತ್ತಾರೆ, ಈ ಜನರಿಗೆ ರೊಟ್ಟಿಯನ್ನು ಎಲ್ಲಿಂದ ಕೊಂಡು ಬರಬಹುದು ಎಂದು ಕೇಳುತ್ತಾರೆ ಫಿಲಿಪ್ಪನನ್ನು. ಫಿಲಿಪ್ಪ ಅದಕ್ಕೆ ತದ್ವಿರುದ್ಧವಾಗಿ ಉತ್ತರವನ್ನು ನೀಡುತ್ತಾನೆ. ಈ 200 ದಿನಾರಿ ನಾಣ್ಯಗಳನ್ನು ಕೊಟ್ಟು ರೊಟ್ಟಿಯನ್ನು ತಂದರೂ ಸಹ ಆಳಿಗೊಂದು ತುಂಡು ಬಾರದು ಎಂದು ಒಂದು ಅಸಾಧ್ಯವಾದ ಮಾತನ್ನು ಆ ಫಿಲಿಪ್ಪನು ಹೇಳುತ್ತಾನೆ. ಇಲ್ಲಿ ಯೇಸು ಸ್ವಾಮಿಗೆ ಒಂದು ಸಕಾರಾತ್ಮಕ ಇದು ಸಾಧ್ಯ ಎಂದು ಅವರಲ್ಲಿ ಒಂದು ನಂಬಿಕೆ ವಿಶ್ವಾಸವಿರುತ್ತದೆ. ಆದರೆ ಫಿಲಿಪ್ಪನಲ್ಲಿ ಆ ಒಂದು ನಂಬಿಕೆ ವಿಶ್ವಾಸವಿರುವುದಿಲ್ಲ. ಇದು ಆಗುವುದಾದರೂ ಹೇಗೆ ಎಂದು ಫಿಲಿಪ್ಪನು ಹೇಳುತ್ತಾನೆ. ಈ ಒಂದು ಸಾಧ್ಯ ಅಸಾಧ್ಯದ ಒಂದು ಜಂಜಾಟದಲ್ಲಿ ಇರುವ ಸಂದರ್ಭದಲ್ಲಿ ಆಂದ್ರೆಯನು ಅಲ್ಲಿರುವ ಬಾಲಕನ ಬಳಿ ಇರುವ 2 ಮೀನು ಮತ್ತು 5 ರೊಟ್ಟಿಯ ಒಂದು ಬುಟ್ಟಿಯನ್ನು ತೆಗೆದುಕೊಂಡು ಯೇಸುವಿನ ಬಳಿಗೆ ಬರುತ್ತಾನೆ. ಇದರಿಂದ ಅಲ್ಲಿ 5,000 ಜನರಿಗೆ ಒಂದು ಊಟದ ಭೋಜನವನ್ನು ನೀಡಲು ಸಾಧ್ಯವಾಗುತ್ತದೆ ಪ್ರಿಯರೇ. ಅದೇ ರೀತಿ ಇಂದು ಈ ಒಂದು ಅದ್ಭುತ ಕಾರ್ಯಗಳನ್ನು ದಿನನಿತ್ಯ ಜೀವನದಲ್ಲಿ ನಾವು ಕಾಣಲು ಸಾಧ್ಯವೇ? ಹೌದು, ಖಂಡಿತವಾಗಲು ಸಾಧ್ಯ. ಹೀಗೆ ಸಂತ ಮರಿಯಮ್ಮನವರ ಅನಾಥಾಶ್ರಮ, ಸೇಂಟ್ ಮೇರಿಸ್ ಆರ್ಫನೇಜ್, ಹೀಗೆ ಅನೇಕ ಅನಾಥಾಶ್ರಮಗಳು, ಹೀಗೆ ಅನೇಕ ವೃದ್ಧಾಶ್ರಮಗಳಲ್ಲಿ ಒಂದು ಬಾರಿ ಪವಾಡವನ್ನು ನಾವು ಕಾಣಬಹುದಲ್ಲ, 1000 ಬಾರಿ ಈ ರೀತಿಯ ಪವಾಡಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ನಾವು ಕಾಣುತ್ತೇವೆ. ಆದ್ದರಿಂದ ನಂಬಿಕೆ, ವಿಶ್ವಾಸ, ಭರವಸೆಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ಅನೇಕ ಪವಾಡಗಳನ್ನು ನಾವು ಕಾಣಬಹುದು. ಅದೇ ರೀತಿ ಈ ಒಂದು ಪವಾಡಗಳನ್ನು ಆಗುವುದಾದರೂ ಹೇಗೆ? ಮೊದಲನೆಯದಾಗಿ ಆ ಒಂದು ಅನಾಥಾಶ್ರಮದಲ್ಲಿ ಅಥವಾ ಇನ್ನಿತರ ಸೇವೆಯನ್ನು ಮಾಡುವಾಗ ಒಂದು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡುತ್ತಾರೆ. ಆದ್ದರಿಂದ ಅಲ್ಲಿ ಪವಾಡವು ಆಗಲು ಸಾಧ್ಯವಾಗುತ್ತದೆ. ಎರಡನೆಯದಾಗಿ ಈ ಒಂದು ಸೇವೆಯನ್ನು ಮಾಡಲು ಅವರಲ್ಲಿ ಒಂದು ದೇವರ ಭಕ್ತಿ ಮತ್ತು ದೇವರಲ್ಲಿ ಭರವಸೆ ಅಪಾರವಾಗಿರುತ್ತದೆ. ಆದ್ದರಿಂದ ಮದರ್ ತೆರೇಸಾ ಅವರು ಕೇವಲ 5 ರೂಪಾಯಿಗಳಲ್ಲಿ ತನ್ನ ಸಂಸ್ಥೆಯನ್ನು ರೂಪಿಸುತ್ತಾರೆ. ಆ 5 ರೂಪಾಯಿಗಳಲ್ಲಿ ಇಡೀ ಸಂಸ್ಥೆ ಸ್ಥಾಪನೆಯಾಗುತ್ತದೆ ಮತ್ತು ಸೇವೆಯ ಒಂದು ಪ್ರೀತಿಯ ಒಂದು ಕಾರ್ಯವನ್ನು ಅವರು ಮಾಡಲು ಮುಂದೆ ಬರುತ್ತಾರೆ. ಅದೇ ರೀತಿ ಅಲ್ಲಿ ಪವಾಡ ಆಗಲು ಸಾಧ್ಯವಾಗುತ್ತದೆ. ಅದೇ ರೀತಿ ಆ ಹುಡುಗನ ಹಿಂದೆ 1000 ಜನರು ಬೇಡಿಕೆ ಇಟ್ಟಿರಬಹುದು. ಈ ಮೀನು ಮತ್ತು ಈ ರೊಟ್ಟಿಯನ್ನು ನನಗೆ ಕೊಡು ಎಂದು ಬೇಡಿಕೆ ಇಟ್ಟಿರಬಹುದು. ಬಹುಶಃ ಅದರ ಎಲ್ಲ ಬೇಡಿಕೆಯನ್ನ ತಳ್ಳಿ ಹಾಕಿ ಆ ಹುಡುಗ ಯೇಸುವಿಗೆ ಆ 2 ಮೀನು ಮತ್ತು 5 ರೊಟ್ಟಿಯನ್ನು ಸಮರ್ಪಿಸುತ್ತಾನೆ. ಅದೇ ರೀತಿ ಆಂದ್ರೆಯನು ನಿಸ್ವಾರ್ಥದಿಂದ ಈ ಒಂದು ಕಾರ್ಯವನ್ನು ಮಾಡಲು ಮುಂದೆ ಬರುತ್ತಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಕೊರೋನಾ ವೈರಸ್ನಿಂದ ಅನೇಕ ಜನರು ತುತ್ತಾಗಿದ್ದಾರೆ ಮತ್ತು ಇಡೀ ದೇಶವೇ ಲಾಕ್ಡೌನ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಅನೇಕರಿಗೆ ಆಹಾರವಿಲ್ಲ, ಊಟವಿಲ್ಲ ಮತ್ತು ದವಸ ಧಾನ್ಯಗಳು ಇಲ್ಲ. ಈ ಒಂದು ಸಂದರ್ಭದಲ್ಲಿ ಆ ಹುಡುಗನಂತೆ ನಾವು ಮುಂದೆ ಬರಲು ಸಹಾಯ ಮಾಡಲು ನಮ್ಮಿಂದ ಸಾಧ್ಯವೇ ಎಂದು ನಮ್ಮನ್ನೇ ನಾವು ಅವಲೋಕಿಸಿ ನೋಡೋಣ. ಅದೇ ರೀತಿ ಆಂದ್ರೆಯಂತೆ ನಿಸ್ವಾರ್ಥದಿಂದ ಸೇವೆ ಮಾಡಲು ನಮ್ಮಿಂದ ಸಾಧ್ಯವೇ ಎಂದು ನಮ್ಮನ್ನು ನಾವು ಕೇಳೋಣ. ಅದೇ ರೀತಿ ಈಗಿನ ಸಂದರ್ಭದಲ್ಲಿ ಮಾ ಧರ್ಮಾಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಬಡ ಬಗ್ಗರಿಗೆ ದವಸ ಧಾನ್ಯಗಳನ್ನು ಹಂಚಲಾಗುತ್ತಿದೆ ಮತ್ತು ಈ ದವಸ ಧಾನ್ಯಗಳನ್ನು ಸಹಾಯ ಮಾಡೋ ಅನೇಕ ಮಂದಿ ಈ ದವಸ ಧಾನ್ಯಗಳನ್ನು ನೀಡುತ್ತಿದ್ದಾರೆ ಮತ್ತು ಅನೇಕ ಜನರು, ಕನ್ಯಾಸ್ತ್ರೀಯರು ಮತ್ತು ಗುರುಗಳು ಈ ಒಂದು ಸೇವೆಯಲ್ಲಿ ತೊಡಗಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಈ ಸೇವೆಯನ್ನು ಮಾಡುವ ಗುರುಗಳಿಗಾಗಿ, ಕನ್ಯಾಸ್ತ್ರೀಗಾಗಿ ಮತ್ತು ಮಾ ಧರ್ಮದರ್ಶಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಇವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ದೇವರು ಇವರನ್ನು ಇನ್ನೂ ಸಹಾಯ ಮಾಡಲು ಬೇಕಾದ ಆಶೀರ್ವಾದವನ್ನು ದೇವರು ಇವರಿಗೆ ದಯಪಾಲಿಸಲಿ. ಆಮೆನ್. Hallelujah.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಿಮ್ಮ ಕುಟುಂಬವು ಅರ್ಪಿಸುತ್ತಿರುವ ಈ ಕಾಣಿಕೆಗಳ ದಯೆಯಿಂದ ಸ್ವೀಕರಿಸಿ. ಅವರು ಪಡೆದಿರುವ ವರಗಳನ್ನು ನಿಮ್ಮ ಆಶ್ರಯದ ನೆರವಿನಿಂದ ಎಂದು ಕಳೆದುಕೊಳ್ಳದೆ ನಿಮ್ಮ ಅನಂತ ಕೊಡುಗೆಗಳನ್ನು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿ ಅವರೇ. ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮ್ಮ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಆನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆ ಸ್ವರ್ಗೀಯ ಶಕ್ತರು ದೂತ ಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಆಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕುಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಪ್ರಭುವೇ ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಾಧರ್ಮದಕ್ಷರಾದ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ವಿಶೇಷವಾಗಿ ಮೃತರಾದ ಎಲ್ಲರಿಗಾಗಿ, ಅವರ ಆತ್ಮಶಾಂತಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರ ಮೇಲೂ ದಯೆ ತೋರಿರಿ. ದೇವ ಮಾತು ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪೇಷರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು, ಇವರೊಂದಿಗೂ, ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಎಡಬಿಡದೆ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಲೂ ಆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ನಮ್ಮಲ್ಲಿರುವ ಕಷ್ಟಗಳನ್ನು, ತೊಂದರೆಗಳನ್ನು, ರೋಗ ರುಜಿನಗಳನ್ನು ಗುಣಪಡಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಭಕ್ತಿಯಿಂದ, ವಿಶ್ವಾಸದಿಂದ ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗಳು ಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿದರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯದ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗದ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಮ್ಮ ಅಪೇಕ್ಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕರುಣೆಯು ನಮಗೆ ದಯತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕರುಣೆಯು ನಮಗೆ ದಯತೋರಿ. ಲೋಕದ
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ನಾನು ಪಾತ್ರನಲ್ಲ, ಆದರೆ ಮುಂದೆ ಒಂದು ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ನಮ್ಮ ಜೀವ ಕ್ರಿಸ್ತ ಶರೀರ ರಕ್ತವನ್ನು ಕಾಪಾಡಲಿ. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇಲೆ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಕರುಣೆಯಿಂದ ನೀವು ರಕ್ಷಿಸಿದವರನ್ನು ಸುರಕ್ಷಿತವಾಗಿ ಕಾಪಾಡಿರಿ. ನಿಮ್ಮ ಪುತ್ರರ ಯಾತನೆ ಮೂಲಕ ರಕ್ಷಣೆ ಹೊಂದಿದ್ದ ಇವರು ಅವರ ಪುನರುತ್ಥಾನದಲ್ಲೂ ಆನಂದಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಸಂಜೆ 6
6 ಗಂಟೆಯಿಂದ 7 ಗಂಟೆಯವರೆಗೂ ಕೊರೋನಾ ವೈರಸ್ನಿಂದ ಬಿಡುಗಡೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ನಡೆಸಲಾಗುವುದು. ದಯವಿಟ್ಟು ನೀವು ಸಹ ಇದರಲ್ಲಿ ಪಾಲ್ಗೊಂಡು ಪ್ರಾರ್ಥಿಸಬೇಕೆಂದು ವಿನಂತಿಸುತ್ತೇವೆ. ಇದನ್ನು ನೇರ ಪ್ರಸಾರ ಮಾಡಲಾಗುವುದು. ಪರಮ ಪ್ರಸಾದದಲ್ಲಿ ನಿಜವಾಗಲೂ ಯೇಸು ಸ್ವಾಮಿ ಆಸೀನರಾಗಿದ್ದಾರೆ. ಇಂದು ಸಹ ನಮ್ಮೆಲ್ಲರಿಗೂ ತಮ್ಮ ಶರೀರವನ್ನು ತನ್ನ ರಕ್ತವನ್ನು ನೀಡಲು ಮುಂದಾಗಿದ ಆ ಕ್ರಿಸ್ತರು ನಮ್ಮಲ್ಲಿ ನಮ್ಮ ಮಧ್ಯ ಇದ್ದಾರೆ. ಅದೇ ಪ್ರೀತಿ, ಅದೇ ಸೇವೆ, ಅದೇ ತನ್ನ ಕೆಲಸ ಕಾರ್ಯದಲ್ಲಿ ಇಂದು ಸಹ ನಮಗೆ ಗೊತ್ತಿಲ್ಲ ರೀತಿಯಲ್ಲಿ ನಮ್ಮ ನಡುವೆ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆದಿಯಲ್ಲೂ ಸಹ ಆದಿಕಾಂಡದಲ್ಲಿ ನಾವು ನೋಡಿದ್ದೇವೆ, ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಮುಪ್ಪಿನ ಮುದುಕ ಅಬ್ರಾಮನು ಆ ಒಂದು ಸಮಯದಲ್ಲೂ ಸರ್ವೇಶ್ವರ ದೇವರು ಹೀಗೆಂದು ಹೇಳುತ್ತಾರೆ, ಆಕಾಶದ ನಕ್ಷತ್ರಗಳಿಗಿಂತಲೂ ಸಮುದ್ರದ ಮರಳಿಗಿಂತಲೂ ನಿನ್ನ ಸಂತಾನ ಹೆಚ್ಚುವುದು ಎಂದು ಹೇಳುತ್ತಾರೆ. ಬಹುಶಃ ಆ ಸಮಯದಲ್ಲಿ ಅಬ್ರಾಮನು ಆ ವಿಶ್ವಾಸವನ್ನು ಪ್ರಬಲಪಡಿಸಿರಬಹುದು. ಆ ರೀತಿಯಲ್ಲಿ ದೇವರಿಂದ ಎಲ್ಲವೂ ಸಾಧ್ಯ, ದೇವರಿಗೆ ಯಾವುದು ಅಸಾಧ್ಯವಿಲ್ಲವೆಂದು ಅಬ್ರಾಮನು ನಂಬಿದನು, ವಿಶ್ವಾಸದಿಂದ ನಂಬಿಕೆಯಿಂದ ಜೀವನವನ್ನು ನಡೆಸಿದನು. ಅದೇ ರೀತಿ ಇಸ್ರಾಯೇಲ್ ಜನರನ್ನು ಆ ಈಜಿಪ್ಟಿನ ಜನರಿಂದ ದಬ್ಬಾಳಿಕೆಯಿಂದ ಮತ್ತು ಆಲೋಚನೆಯನ್ನು ಇರುವ ಇಸ್ರಾಯೇಲ್
ನಾಡಿಗೆ ಕರೆದುಕೊಂಡು ಹೋಗುವಾಗ ಮೋಸೆಗೆ ಯಾವುದೇ ಒಂದು ರೀತಿಯ ನಾಯಕತ್ವದ ಬಗ್ಗೆ ತಿಳಿದಿಲ್ಲ. ಆದರೂ ದೇವರು ಆ ಒಂದು ಜವಾಬ್ದಾರಿಯನ್ನು ವಹಿಸಿದಾಗ, ನಾನು ಕೇವಲ ಒಂದು ವ್ಯಕ್ತಿ, ನನ್ನಿಂದ ಹೇಗೆ ಸಾಧ್ಯವಾಗುತ್ತದೆ? ಆ ಈಜಿಪ್ಟಿನ ಜನರಿಂದ ಆ ಜನರನ್ನು ಬಿಡಿಸುವುದು ಹೇಗೆ ಎಂದು ಆ ಮೋಸೆ ಕೇಳುತ್ತಾನೆ. ಆಗಲೂ ಸಹ ಸರ್ವೇಶ್ವರ ದೇವರು ಹೇಳುತ್ತಾರೆ, ನಾನು ನಿನ್ನ ಜೊತೆಯಲ್ಲಿ ಇರುತ್ತೇನೆ, ಭಯಪಡಬೇಡ ಎಂದು. ಅದೇ ರೀತಿ ದೇವರಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ಅನೇಕ ಪವಾಡಗಳಿಂದ ತೋರ್ಪಡಿಸುತ್ತಾರೆ. ಅದೇ ರೀತಿ ಪ್ರವಾದಿಗಳು ದೇವರ ವಾಕ್ಯಗಳನ್ನು ಪ್ರಬೋಧಿಸುವಾಗ ಭಯಪಡುತ್ತಾರೆ. ನನ್ನಿಂದ ಹೇಗೆ ತಾನೇ ಸಾಧ್ಯ? ಯಾವ ರೀತಿಯಲ್ಲಿ ಮಾತನಾಡಬೇಕು ನನಗೆ ತಿಳಿಯದು ಎಂದು ಆ ಒಂದು ಜವಾಬ್ದಾರಿಯಿಂದ, ದೇವರ ಪ್ರಬೋಧನೆಯಿಂದ ಹಿಂದೆ ಸರಿಯುತ್ತಾರೆ. ಆದರೂ ದೇವರು ಹೇಳುತ್ತಾರೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎಂದು ಹೇಳುತ್ತಾರೆ. ಅದೇ ರೀತಿ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ಅವರ ಮೂಲಕ ಪವಿತ್ರ ಬೈಬಲ್ನಲ್ಲಿ ತೋರ್ಪಡಿಸಿದ್ದಾರೆ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ನಾವು ಓದಿದಾಗ ಮಾತೆ ಮರಿಯಮ್ಮನವರು ಇನ್ನು ಕನ್ಯೆಯಾಗಿ ಇರುವಾಗಲೇ ಗಾಬ್ರಿಯೇಲ್ ದೂತರು ಹೀಗೆಂದು ಸಂದೇಶವನ್ನು ನೀಡುತ್ತಾರೆ, ಪುತ್ರನಿಗೆ ನೀನು ಜನನ ನೀಡಬೇಕೆಂದು ಹೇಳುತ್ತಾರೆ. ಇದು ಆಗುವುದಾದರೂ ಹೇಗೆ ಎಂದು ಹೇಳುತ್ತಾರೆ. ಆದರೆ ಗಾಬ್ರಿಯೇಲ್ ದೂತರು ಹೇಗೆಂದು ಹೇಳುತ್ತಾರೆ, ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ದೇವರಲ್ಲಿ ನಂಬಿಕೆ, ಭರವಸೆ, ವಿಶ್ವಾಸದಿಂದ ಇದ್ದಾಗ ಖಂಡಿತವಾಗಲೂ ಎಲ್ಲವೂ ಸಾಧ್ಯ ಎಂದು ಹೇಳಿದ್ದಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ನಾವು ನಂಬಿಕೆ, ವಿಶ್ವಾಸ, ಪ್ರಾರ್ಥನೆಯಲ್ಲಿ ನಾವು ಮಗ್ನರಾದಾಗ ಖಂಡಿತವಾಗಲು ಅನೇಕ ಪವಾಡಗಳು, ಅನೇಕ ಸೂಚಕ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯಲು ಸಾಧ್ಯ. ಅದೇ ಸೂಚಕ ಕಾರ್ಯವನ್ನು ಮಾಡಿದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಆಶೀರ್ವಾದವನ್ನು, ಅವರ ಕೃಪಾವರಗಳನ್ನು ನಾವೆಲ್ಲರೂ ಭಕ್ತಿಯಿಂದ ಬೇಡೋಣ. ಕೊರೋನಾ ವೈರಸ್ ನಾಶಕ್ಕಾಗಿ ಪ್ರಾರ್ಥನೆ. ಸರ್ವಶಕ್ತ ಮತ್ತು ದಯಾಮಯ ತಂದೆ ದೇವರೇ, ಜಗತ್ತಿನೆಲ್ಲೆಡೆಯೂ ಕೊರೋನಾ ವೈರಸ್ನಿಂದ ಬಾಧಿಸಲ್ಪಟ್ಟಿರುವವರಿಗಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಈ ಮಹಾ ಸೋಂಕಿನಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗಾಗಿ, ಸೋಂಕು ತಗಲಿರುವ ವ್ಯಾಧಿಷ್ಠರಿಗಾಗಿ ತಾವು ಸೌಖ್ಯವನ್ನು ದಯಪಾಲಿಸಿ ಅತಿ ಶೀಘ್ರದಲ್ಲೇ ಈ ವೈರಸ್ ನಂಟು ರೋಗ ಹತೋಟಿಗೆ ತರಬೇಕೆಂದು ಪ್ರಾರ್ಥಿಸುತ್ತೇವೆ. ಈ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿಯಲು ಶ್ರಮಿಸುತ್ತಿರುವ ವೈದ್ಯರಿಗಾಗಿ, ಸಂಶೋಧಕರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅತಿ ಶೀಘ್ರದಲ್ಲೇ ಅವರು ಈ ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿಯುವಂತಾಗಲಿ. ನಮ್ಮ ಸರ್ಕಾರದ ಸಕಲ ಸಿಬ್ಬಂದಿಗಳಿಗೂ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಯಲ್ಲಿರುವವರಿಗೂ, ಪೊಲೀಸ್ ಸಿಬ್ಬಂದಿ, ರೈತರು, ದೂರ ಸಂಪರ್ಕ, ವಿದ್ಯುತ್ ಶಕ್ತಿ ಸರಬರಾಜು, ಜಲಮಂಡಳಿ ಹಾಗೂ ಮಹಾನಗರ ಪಾಲಿಕೆ ಈ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಜನರ ಅಭ್ಯುದಯಕ್ಕಾಗಿ ಅವರು ತಕ್ಕ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರನ್ನು ಪ್ರೇರೇಪಿಸಿರಿ. ಈ ಪ್ರಾರ್ಥನೆಯನ್ನು ನಾವು ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಎಂಥ ದಿವ್ಯ ಸಂಸ್ಕಾರ ಹೊಸವಿದೆ
ಪ್ರಾರ್ಥಿಸೋಣ. ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತ್ರೆಯ ಸ್ಮಾರಕವಾಗಿ ಬಿಟ್ಟಿದೆ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತ ದೇವರೊಂದಿಗೂ ಪವಿತ್ರ ಆತ್ಮರ ಐಕ್ಯದಲ್ಲಿ ಏಕದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ